ಇನ್ನು ರಾಜ್ಯದಲ್ಲಿ ಗ್ಯಾಸ್ ಟ್ರಬಲ್ ಹಿನ್ನೆಲೆಯಲ್ಲಿ ಇಂಡಕ್ಷನ್ ಸ್ಟವ್ ಕೂಡ ಖಾಲಿ ಆಗಿದೆ. ಬಹು ಬೇಡಿಕೆಯ ವಸ್ತು ಆಗಿಬಿಟ್ಟಿದೆ ಈಗ ಇಂಡಕ್ಷನ್ ಸ್ಟವ್ ಬಂದು. ಯಾಕಂದರೆ ಸಿಲಿಂಡರ್ ಸಿಗ್ತಾ ಇಲ್ಲ. ಹಾಗಾಗಿ ಒಂದಷ್ಟು ಜನ ಹೋಟೆಲ್ಗಳಲ್ಲಿ ಸೌದೆ ಮೊರೆ ಹೋಗ್ತಾ ಇದ್ರೆ, ಮತ್ತೊಂದು ಕಡೆ ಮನೆಗಳಲ್ಲಿ ಅಡುಗೆ ಮಾಡೋದಕ್ಕೆ ಇಂಡಕ್ಷನ್ ಸ್ಟವ್ ಬೇಕೇ ಬೇಕು ಅಂತ ತಗಳಕ್ಕೆ ಮುಗಿ ಬೀಳ್ತಾ ಇದ್ದಾರೆ. ಸ್ಟಾಕ್ ಇಲ್ಲ ಅಲ್ಲೂ ಕೂಡ. ಬೆಂಗಳೂರಿನ ಶೋರೂಮ್ಗಳಲ್ಲಿ ಖಾಲಿ ಆಗ್ತಾ ಇದೆ ಇಂಡಕ್ಷನ್ ಸ್ಟವ್. LPG ಅಭಾವ ಹಿನ್ನೆಲೆಯಲ್ಲಿ ಇಂಡಕ್ಷನ್ ಸ್ಟವ್ಗೆ ಭಾರಿ ಡಿಮ್ಯಾಂಡ್ ಬಂದ್ಬಿಟ್ಟಿದೆ. ಇದ್ದಕ್ಕಿದ್ದಂಗೆ ಬೇಡಿಕೆ ಹೆಚ್ಚಾಗಿರೋದು, ಇರೋಬರ ಸ್ಟಾಕ್ ಎಲ್ಲ ಕಾಡಿ. ಈ ಡಿಸ್ಪ್ಲೇಗೆ ಅಂತ ಇಟ್ಟಿರ್ತಾರಲ್ಲ, ಈ ಹೊರಗಡೆಯಿಂದ ಕಾಣೋ ಥರ ರೀತಿಯಾಗಿ ಇರುತ್ತಲ್ಲ ಒಂದು ಡಿಸ್ಪ್ಲೇಗೆ, ಅದನ್ನು ಬಿಡ್ತಿಲ್ವಂತೆ. ಸ್ಟಾಕ್ ಇಲ್ಲ ಅಂತಂದರೆ ಅದೊಂದು ಡಿಸ್ಪ್ಲೇಲಿ ಇಟ್ಟಿದ್ದಾರಲ್ಲ ಅದನ್ನೇ ಕೊಡಿ ಅಂತ ಕೇಳ್ತಿದ್ದಾರಂತೆ. ಹಿಂದೆಂದೂ ಕೂಡ ಆಗದಷ್ಟು ದಾಖಲೆಯ ಪ್ರಮಾಣದಲ್ಲಿ ಇಂಡಕ್ಷನ್ ಸ್ಟವ್ ಸೇಲ್ ಆಗ್ತಾ ಇದೆ. ಇದೊಂದೇ ಮಾರ್ಗ. ಗ್ಯಾಸ್ ಇಲ್ಲ ಅಂತಂತಂದರೆ ಅಡುಗೆ ಮಾಡೋದಕ್ಕೆ ಇರುವಂಥ ಮತ್ತೊಂದು ಪರ್ಯಾಯ ಮಾರ್ಗ ಮನೆಯಲ್ಲಿ ಅಂತಂದರೆ ಇದೇ ಇಂಡಕ್ಷನ್ ಸ್ಟವ್. ದಾಖಲೆ ಪ್ರಮಾಣದಲ್ಲಿ ಸೇಲ್ ಆಗ್ತಾ ಇದೆ, ಸ್ಟಾಕ್ ಇಲ್ಲ. ಈ ಕುರಿತು ನಮ್ಮ ಪ್ರತಿನಿಧಿ ಸುಷ್ಮಿತಾ ಪೂಜಾರಿ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ಬನ್ನಿ ತೋರಿಸ್ತೀನಿ. ಮಧ್ಯಪ್ರಾಚ್ಯ ದೇಶಗಳಲ್ಲಿ ಯುದ್ಧ ಆಗ್ತಾ ಇರೋದ್ರಿಂದಾಗಿ ಭಾರತಕ್ಕೆ ಸರಿಯಾದ ಪ್ರಮಾಣದಲ್ಲಿ ತೈಲ ಹಾಗೆ ಅನಿಲದ ಪೂರೈಕೆ ಆಗ್ತಾ ಇಲ್ಲ. ಇದರಿಂದಾಗಿ ಗ್ಯಾಸ್ ಸಿಲಿಂಡರ್ ಸರಬರಾಜಿನಲ್ಲೂ ಕೂಡ ಕೆಲವೊಂದಿಷ್ಟು ವ್ಯತ್ಯಯ ಆಗ್ತಾ ಇದೆ. ಒಂದು ಕಡೆ ಕಮರ್ಷಿಯಲ್ ಗ್ಯಾಸ್ ಸಂಪೂರ್ಣವಾಗಿ ಸ್ಥಗಿತ ಆಯಿತು ಅಂದರೆ, ಮತ್ತೊಂದು ಕಡೆ ಡೊಮೆಸ್ಟಿಕ್ ಗ್ಯಾಸ್ಗಳು ಮನೆಯನ್ನು ತಲುಪೋದು ತಡ ಆಗ್ತಾ ಇದೆ. ಹೀಗಾಗಿ ಜನರು ಯಾರೂ ಕೂಡ ಅಂದರೆ ಮುಂದೆ ಯಾವುದೇ ರೀತಿ ಚಾನ್ಸಸ್ ತೊಗೊಳ್ಳೋದು ಬೇಡ ಅಂತ ಹೇಳಿ ಅತಿ ಹೆಚ್ಚಾಗಿ ಇಂಡಕ್ಷನ್ ಸ್ಟವ್ಗಳ ಮೊರೆ ಹೋಗಿರುವಂಥದ್ದು. ಸದ್ಯ ನಾನಿವಾಗ ಮಲ್ಲೇಶ್ವರಮಲ್ಲಿರುವಂತಹ ಶೋರೂಮಲ್ಲಿ ಒಂದರಲ್ಲಿದ್ದೀನಿ. ಇಲ್ಲೂ ಕೂಡ ನೀವು ಗಮನಿಸ್ತಾ ಇರ್ಬೋದು ಎಷ್ಟರ ಮಟ್ಟಿಗೆ ಈ ಒಂದು ಇಂಡಕ್ಷನ್ ಸ್ಟವ್ಗಳು ಸೇಲ್ ಆಗ್ತಾ ಇದೆ ಅಂತ ಹೇಳಿದ್ರೆ, ಡಿಸ್ಪ್ಲೇಗೆ ಇಟ್ಟಿರೋದನ್ನು ಕೂಡ ಗ್ರಾಹಕರು ತೆಗೆದುಕೊಂಡು ಹೋಗ್ತಾ ಇದ್ದಾರೆ. ಈ ಹಿಂದೆ ಯಾವತ್ತೂ ಕೂಡ ಇಷ್ಟರ ಮಟ್ಟಿಗೆ ಇಂಡಕ್ಷನ್ ಸ್ಟವ್ಗಳು ಬೇಡಿಕೆ ಹೆಚ್ಚಾಗಿರಲಿಲ್ಲ. ಆದರೆ ಮೊಟ್ಟ ಮೊದಲ ಬಾರಿಗೆ ಇಂಡಕ್ಷನ್ ಸ್ಟವ್ಗಳು, ಅದರಲ್ಲೂ ಕೂಡ ಈ ರೀತಿಯಲ್ಲಿ ಡಿಸ್ಪ್ಲೇಗೆ ಇಟ್ಟಿರುವಂತಹ ಇಂಡಕ್ಷನ್ ಸ್ಟವ್ಗಳು ಕೂಡ ಮಾರಾಟ ಆಗ್ತಾ ಇದೆ. ಇದಕ್ಕೆ ಪ್ರಮುಖ ಕಾರಣ ಏನು ಅಂತ ಹೇಳಿದ್ರೆ, ಸರಿಯಾದ ಪ್ರಮಾಣದಲ್ಲಿ ಗ್ಯಾಸ್ ಪೂರೈಕೆ ಆಗದೇ ಇರುವಂಥದ್ದು. ಹಾಗಾದರೆ ಈ ಒಂದು ಇಂಡಕ್ಷನ್ ಸ್ಟವ್ಗಳ ಒಂದು ರೀತಿಯಲ್ಲಿ ಅಂದರೆ ಬೇಡಿಕೆ ಎಷ್ಟರ ಮಟ್ಟಿಗೆ ಇದೆ ಅನ್ನೋದನ್ನ ನಾನು ನೇರವಾಗಿ ಶೋರೂಮ್ ಅವ್ರನ್ನ ಮಾತಾಡ್ಸ್ತಾ ಹೋಗ್ತೀನಿ. ಶೋರೂಮ್ ಸಿಬ್ಬಂದಿ ನನ್ನ ಜೊತೆ ಇದ್ದಾರೆ. ಸರ್, ಒಂದು ರೀತಿಯಲ್ಲಿ ನಿಮಗೆ ಖುಷಿ ಅನ್ಸುತ್ತೆ ಇಂಡಕ್ಷನ್ ಸ್ಟವ್ಗಳು ಅತಿ ಹೆಚ್ಚಾಗಿ ಸೇಲ್ ಆಗ್ತಿರೋದು? ಹೌದೌದು, ಯಾಕೆಂದರೆ ಗ್ಯಾಸ್ ಸಮಸ್ಯೆ ಇರೋದ್ರಿಂದ ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಆಗಿದೆ. ಡೈಲಿ 20-25 ಹೋಗುತ್ತೆ. ಎವ್ರಿ ಡೇ 1 or 2 ಪೀಸಸ್ ಖಾಲಿ ಆಗ್ತಿತ್ತಲ್ಲ, ಸಮಸ್ಯೆ ಜಾಸ್ತಿ ಆಗಿದೆ, ಸಿಗ್ತಾ ಇಲ್ವಲ್ಲ, ಜಾಸ್ತಿ ಆಕ್ಷನ್ಸ್ ಇದೆ. ಓಕೆ, ಯಾವೆಲ್ಲ ಎಷ್ಟು ರೂಪಾಯಿಂದ ಎಷ್ಟು ರೂಪಾಯಿವರೆಗೂ ಇದೆ ಸರ್? ಮೇಡಮ್, ಎಲ್ಲ ಬಂದ್ಬಿಟ್ಟು 3,500 ಇಂದ 5,500 ತನಕ ಇದೆ. ಅದು ವ್ಯಾಟ್ಸ್ ಕೆಪಾಸಿಟಿ ಮೇಲೆ 1000-2000 ವ್ಯಾಟ್ಸ್ ಎಲ್ಲ ಇದೆ, 5,000 ರೂಪಾಯಿ ಆಗುತ್ತೆ. ಇಲ್ಲ 1600 ಎಲ್ಲ ಬಂದು 3,500 ಆಗುತ್ತೆ, 3,500 ರೂಪಾಯಿ. ಇಷ್ಟು ದಿನ ಯಾವತ್ತಾರು ಇಷ್ಟರ ಮಟ್ಟಿಗೆ ಸೆಲ್ ಆಗಿಲ್ಲ 1000 ರೂಪಾಯಿ ಜಾಸ್ತಿ ಆಗಿದೆ. ಎಕ್ಸೆಸ್ 1,000 ರೂಪಾಯಿ ಜಾಸ್ತಿ ಮಾಡಿದ್ದಾರೆ, ಕಂಪನಿಯವರೇ ಮಾಡಿದ್ದಾರೆ. ಎಲ್ಲ ಸಮಸ್ಯೆ ಜಾಸ್ತಿ ಆಗಿದೆ, ಎಲ್ಲ ಬೇಕೇ ಬೇಕಲ್ಲ, ಇಲ್ಲಾಂದ್ರೆ ಸಮಸ್ಯೆ ಆಗಲ್ಲ, ಊಟ ಮಾಡೋಕ್ಕಾಗಲ್ವಲ್ಲ, ಅದಕ್ಕೋಸ್ಕರ ಜಾಸ್ತಿ 1,000 ರೂಪಾಯಿ ಜಾಸ್ತಿ ಆಗಿದೆ. 100% ನೋ ವೇ, ಚಾನ್ಸೇ ಇಲ್ಲ. ಒಂದಿನಕ್ಕೆ ಎಷ್ಟು ಹೋಗ್ತಾ ಇತ್ತು? 1 or 2 ಪೀಸಸ್ ಹೋಗ್ತಾ ಇತ್ತು, ಇವತ್ತು 25 ಹೋಗ್ತಾ ಇದೆ. ಅದು ಸಮಸ್ಯೆ ಸಿಗ್ತಾ ಇಲ್ಲ. ಅಂದರೆ ಕೆಲವೊಂದಿಷ್ಟು ಶೋರೂಮ್ಗಳಲ್ಲಿ ಡಿಸ್ಪ್ಲೇಗೆ ಇಟ್ಟಿರೋದು ತೊಗೊಂಡು ಡಿಸ್ಪ್ಲೇಗೆ ಇಟ್ಟಿರೋದಲ್ಲ, ಅದು ಏನಾರ ಸ್ಕ್ರಾಚಸ್ ಆಗಿ ಪರವಾಗಿಲ್ಲ, ಬಟ್ ಆನ್ ಆಗಬೇಕು, ಕುಕ್ ಆಗಬೇಕು, ಅಷ್ಟೇ ಸೇಲ್ ಆಗ್ತದೆ, ನೋ ಪ್ರಾಬ್ಲಮ್. ನಿಮಗೆ ಅಂದರೆ ಟಾರ್ಗೆಟ್ ಎಲ್ಲ ರೀಚ್ ಆಗಿ ಖುಷಿಯಾಗಿದ್ದೀರಾ? ಅಲ್ಲ, ಇದರಲ್ಲೇನು ಟಾರ್ಗೆಟ್ ಬರಲ್ಲ, ಯಾಕೆಂತ ಟಾರ್ಗೆಟ್ ದೊಡ್ಡ ಟಾರ್ಗೆಟ್ ಆದರೂ ಪರವಾಗಿಲ್ಲ, ಒಂದು ಲೆಕ್ಕದಲ್ಲಿ ನೋ ಪ್ರಾಬ್ಲಮ್. ಓಕೆ ಓಕೆ, ಇವಾಗ ಕೆಲವೊಂದಿಷ್ಟು ಕಡೆ ಸರ್ ಆಲ್ರೆಡಿ ಇವಾಗ ನೀವೇ ಹೇಳ್ತಾ ಇದ್ದೀರಾ ಕಡಿಮೆ ಸ್ಟಾಕ್ಸ್ ಇದೆ, ಸೇಲ್ ಆಗ್ತಾ ಇಲ್ಲ, ಜನರ ಬೇಡಿಕೆ ಹೆಚ್ಚಾಗಿದೆ ಅಂತ ಹೇಳಿ. ಇವಾಗ ಜನರಿಗೆ ನೀವು ಯಾವ ರೀತಿ ಮನ ಒಲಿಸ್ತಾ ಇದ್ದೀರಾ ಸರ್ ಅಕಸ್ಮಾತ್ ಖಾಲಿ ಆಗಿರೋ ಸಂದರ್ಭದಲ್ಲಿ? ಖಾಲಿ ಸಮಸ್ಯೆ ನಾಳೆ ಬರುತ್ತೆ ಅಂತ ನಾವು ಕಾಂಟ್ಯಾಕ್ಟ್ ನಂಬರ್ ತೊಗೊಂಡಿರ್ತೀವಿ, ಮತ್ತು ಫೋನ್ ಮಾಡಿ ಕರ್ಸ್ಕೊಡ್ತೀವಿ. ಮತ್ತು ಕೆಲವು ಸಪ್ಲೈ ಆಗೋರು ಇನ್ನೂ 2 days ಬರಲಿ ಹೋಗಿ ಅಂತ ಹೋಗ್ತಾರೆ. ನಾಳೆ ಅಡುಗೆ ಮಾಡೋರು ಬೇಕಲ್ವಾ, ಅವರಿಲ್ಲ ತೊಗೊಂಡು ಹೋಗೇ ಹೋಗ್ತಾರೆ. ಯಾಕೆಂದರೆ ಹೋಟ್ಲಲ್ಲಿ ಕೊಡೋಕ್ಕಾಗಲ್ಲ. 4 ಜನ ಇತ್ತಂದರೆ 1,000 ರೂಪಾಯಿ ಬಿಲ್ ಆಗೋದು ಹೋಟ್ಲಿಗೆ ಹೋದರೆ, ಅದಕ್ಕೋಸ್ಕರ ಬಂದು ತೊಗೊಂಡು ಹೋಗ್ತಾರೆ. 1,000 ರೂಪಾಯಿ ಮುಖ ಯಾರು ನೋಡಲ್ಲ, ತೊಗೊಂಡು ಹೋಗ್ಬಿಡ್ತಾರೆ. ಓಕೆ ಸರ್, ಇದಿಷ್ಟು ಶೋರೂಮ್ ಅವ್ರು ಹೇಳ್ತಾ ಇರೋದು. ಶೋರೂಮ್ ಅವ್ರ ಮುಖ ನೋಡಿದ್ರೆ ಗೊತ್ತಾಗುತ್ತೆ ಎಷ್ಟು ಮಟ್ಟಿಗೆ ಅವ್ರು ಖುಷಿಯಾಗಿದ್ದಾರೆ ಅಂತ ಹೇಳಿ. ಯಾಕಂತ ಹೇಳಿದ್ರೆ ಈ ಹಿಂದೆ ಯಾವತ್ತೂ ಕೂಡ ಇಷ್ಟರ ಮಟ್ಟಿಗೆ ಇಂಡಕ್ಷನ್ ಸ್ಟವ್ಗಳಿಗೆ ಬೇಡಿಕೆ ಇರಲಿಲ್ಲ. ಆದರೆ ಮೊಟ್ಟ ಮೊದಲ ಬಾರಿಗೆ ಗ್ಯಾಸ್ ಅಭಾವದಿಂದ ಇಷ್ಟರ ಮಟ್ಟಿಗೆ ಇಂಡಕ್ಷನ್ ಸ್ಟವ್ಗಳಿಗೆ ಏನೋ ಒಂದು ರೀತಿಯಲ್ಲಿ ಬೇಡಿಕೆ ಹೆಚ್ಚಾಗಿದೆ. ಜೊತೆಗೆ ಇಂಡಕ್ಷನ್ ಸ್ಟವ್ ಮೇಲಿರುವಂತಹ ದರವೂ ಕೂಡ ಏರಿಕೆ ಆಗಿದೆ ಅಂತ ಹೇಳಿ ಸ್ವತಃ ಶೋರೂಮ್ ಅವರೇ ಹೇಳ್ತಾ ಇರುವಂಥದ್ದು. ಒಂದು ವೇಳೆ ಏನಾದರೂ ಇದೇ ರೀತಿಯಲ್ಲಿ ಯುದ್ಧದ ಪರಿಸ್ಥಿತಿ ಮುಂದುವರಿತು, ಗ್ಯಾಸ್ನ ಅಭಾವ ಹೆಚ್ಚಾಯಿತು ಅಂತ ಹೇಳಿದ್ರೆ ಮತ್ತಷ್ಟು ದುಬಾರಿ ಆಗೋದ್ರ ಜೊತೆಗೆ ಮತ್ತಷ್ಟು ಇಂಡಕ್ಷನ್ ಸ್ಟವ್ಗಳು ಸೇಲ್ ಆಗೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ. ಕ್ಯಾಮ್ರಾ ಪರ್ಸನ್ ರವಿ ಜೊತೆ ಸುಷ್ಮಿತಾ ಪೂಜಾರಿ, ಪವರ್ ಟಿವಿ, ಬೆಂಗಳೂರು.